ಹಾಯ್ ಎಲ್ರಿಗೂ ನಮ್ಮ ಅಡುಗೆಯರ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವೆರಿ ಸ್ಪೆಷಲ್ ರಾಗಿ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ ಜೊತೆ ಎಷ್ಟೊಂದು ಕಾಂಬಿನೇಷನ್ಸ್ ಇರುತ್ತೆ, ಬಟ್ ಈ ಹುರುಳಿಕಾಳು ಚಟ್ನಿ ಟ್ರೈ ಮಾಡಲೇಬೇಕು ಒಂದ್ಸರಿ. ಮೊದಲು ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲಿಗೆ 1 ಕಪ್ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕಿ ಅದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೀರು ಕುದೀತಾ ಇದೆ. ಈಗ 2 ಕಪ್ಪಷ್ಟು ಹಿಟ್ಟನ್ನು ಅದ್ರ ಜೊತೆ ಸೇರಿಸಿ ಒಂದು 10 ಸೆಕೆಂಡು ಅದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತ ತುಂಬ ಇಂಪಾರ್ಟೆಂಟು. ಇಲ್ಲಿ ಸ್ವಲ್ಪ ಮಿಸ್ ಆದ್ರೂ ರೊಟ್ಟಿ ಮುರಿಯೋದಕ್ಕೆ ಶುರುವಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫ್ಲೇಮ್ ಆಫ್ ಮಾಡಿ ಪಕ್ಕಕ್ಕೆ ಇಡೋಣ, ತಣ್ಣಗಾಗಲಿ. ಹಿಟ್ಟು ತಣ್ಣಗಾಗಿದೆ ನೋಡಿ. ಈಗ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಇವಾಗ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೋಬಾರ್ದು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಅಲ್ಲದೆ ಅಥವಾ ಲೂಸಾಗೂ ಅಲ್ಲದೆ ಒಂದು ಒಳ್ಳೆ ಹದಕ್ಕೆ ರೊಟ್ಟಿ ತಟ್ಟೋಕೆ ಈಸಿ ಆಗೋ ಹಾಗೆ ಕಲಿಸ್ಕೋಬೇಕು. ಈಗ ಒಂದು ಚಪಾತಿ ಮಣೆ ಅಥವಾ ಕಟ್ಟಿಂಗ್ ಬೋರ್ಡ್ ಮೇಲೆ ಹಿಟ್ಟನ್ನು ಇಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು, ಹಿಟ್ಟು ಸಾಫ್ಟ್ ಆಗೋವರೆಗೂ. ಹೀಗೆ ನಾದ್ಕೊಳ್ಳೋದ್ರಿಂದ ರೊಟ್ಟಿ ಮುರಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ರೊಟ್ಟಿ ಮಾಡೋದು ತುಂಬ ಕಷ್ಟ ಏನಲ್ಲ, ಪ್ರೊಸೀಜರ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹಿಟ್ಟು ರೆಡಿ ಆಯಿತು. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫ್ರೈ ಪ್ಯಾನ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಹೆಸರಷ್ಟು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೋಬೇಕು. ಈಗ ಅದೇ ಫ್ರೈ ಪ್ಯಾನ್ಗೆ 1 ಕಪ್ಪು ಕ್ಲೀನ್ ಮಾಡಿರೋವಂಥ ಹುರುಳಿಕಾಳು ಸೇರಿಸ್ಕೊಂಡು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಅದನ್ನು ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಹುರಿದಿದೆ ಹುರುಳಿಕಾಳು. ಹುರುಳಿಕಾಳನ್ನ ಹದವಾಗಿ ಹುರ್ಕೋಬೇಕು, ಇಲ್ಲಾಂದರೆ ಚಟ್ನಿ ರುಚಿಯಾಗಿ ಬರಲ್ಲ. ಈಗ ಒಂದು ಮಿಕ್ಸಿ ಜಾರ್ಗೆ ಮೊದಲೇ ಹುರಿದು ತೊಳೆದಿಟ್ಕೊಂಡಿರೋವಂಥ ಹುರುಳಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದಿಷ್ಟು ಕೊತ್ತಂಬರಿ, 4-5 ಹೆಸರು ಬೆಳ್ಳುಳ್ಳಿ ಬಿಡಿಸಿಟ್ಟಿರೋ ಅಂಥದ್ದು, ಮೊದಲೇ ಹುರಿದಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಸ್ವಲ್ಪ ಹುಣಸೆಹಣ್ಣು. ಇದ್ರ ಜೊತೆಗೆ 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿನ ಯೂಸ್ ಮಾಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಷ್ಟನ್ನು ಸೇರಿಸ್ಕೊಂಡು ತುಂಬ ನೈಸಾಗೂ ಅಲ್ಲದೆ ತುಂಬ ತರಿಯಾಗೂ ಅಲ್ಲದೆ ರುಬ್ಕೊಂಡ್ರೆ ಹುರುಳಿಕಾಳು ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ರೆಡಿ ಆಯಿತು. ಈಗ ಬಿಸಿಯಾಗಿ ರೊಟ್ಟಿ ಮಾಡ್ಕೊಳ್ಳೋಣ. ರೊಟ್ಟಿ ತಟ್ಟೋದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಎಲ್ಲ ಹೆಣ್ಮಕ್ಳಿಗೂ ರೊಟ್ಟಿ ತಟ್ಟಕ್ಕೆ ಬಂದೇ ಬರುತ್ತೆ. ಬರದೇ ಇರೋರು ಬೇಜಾರಾಗಬೇಡಿ. ಟ್ರೈ ಮಾಡ್ತಾ ಯಾವತ್ತೋ ಒಂದಿನ ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದನ್ನು ನೀವು ಕೂಡ ಕಲಿತೀರಾ. ನೀವು ಗಮನಿಸಿರ್ಬೋದು, ನಾನು ಈ ರೊಟ್ಟಿ ಹಿಟ್ಟಿಗಾಗಲಿ ಅಥವಾ ಚಟ್ನಿಗೋಸ್ಕರ ಹುರ್ಕೊಂಡಿರೋವಂಥ ಯಾವುದೇ ಸಾಮಗ್ರಿಗಳಿಗಾಗಲಿ ಎಣ್ಣೆ ಬಳಸೇ ಇಲ್ಲ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ನಿಮ್ಮ ಡಯೆಟ್ನಲ್ಲಿ ಈ ರೆಸಿಪಿನ ಮಿಸ್ ಮಾಡದೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೋಡಿ, ಮಾತಾಡ್ತಾನೆ ರೊಟ್ಟಿ ತಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಬೇಕಾಗತ್ತೆ, ಹಾಗೆ ತಾಳ್ಮೆ ಕೂಡ ಬೇಕೇ ಬೇಕು. ನೋಡಿ, ರೊಟ್ಟಿ ಹೆಂಚ್ಕಾದಿದೆ. ಈಗ ರೊಟ್ಟಿ ಹಾಕ್ಕೊಂಡು ರೊಟ್ಟಿ ಹಿಂದಿನ ಭಾಗ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಾಗ ಒಂದು ಬಟ್ಟೆಯಲ್ಲಿ ನೀರು ಹದ್ಕೊಂಡು ಸ್ವಲ್ಪ ರೊಟ್ಟಿನ ಒರೆಸ್ಕೊಂಡು ಅದನ್ನು ತಿರುವಾಕಿ ಮತ್ತೆ ಬೇಯಿಸ್ಕೋಬೇಕು. ಹೀಗೆ 2 ಕಡೆ ಚೆನ್ನಾಗಿ ಬೇಯಬೇಕು ರೊಟ್ಟಿ. ರಾಗಿ ರೊಟ್ಟಿ ಸ್ವಲ್ಪ ಬೆಂದಿದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ನೋಡಿಕೊಂಡು ಚೆನ್ನಾಗಿ 2 ಕಡೆ ತಿರುವಾಕಿ ಬೇಯಿಸ್ಕೋಬೇಕಾಗುತ್ತೆ ರೊಟ್ಟಿನ. ನಾವು ಈ ರಾಗಿ ರೊಟ್ಟಿ ಜೊತೆ ಕಾಯಿ ಚಟ್ನಿ, ಹುಚ್ಚೆಳ್ಳಿನ ಚಟ್ನಿ, ಕೊಬ್ಬರಿ ಚಟ್ನಿ, ಹೆಸರು ಕಾಳಿನ ಚಟ್ನಿ, ಹುರ್ಗಡ್ಲೆ ಚಟ್ನಿ, ಕಡಲೆಬೇಜದ ಚಟ್ನಿ ಅಥವಾ ಮನೇಲಿ ಮಾಡುವಂಥ ಎಲ್ಲ ರೀತಿಯ ಸಾಂಬಾರುಗಳ ಜೊತೆನೂ ತಿನ್ಬೋದು. ಆದರೆ ಹುರುಳಿಕಾಳಿನ ಚಟ್ನಿ ಜೊತೆ ತಿನ್ನೋದಿದೆಯಲ್ಲ, ಅದೊಂಥರ ಬೇರೆ ಫೀಲ್ನೇ ಕೊಡುತ್ತೆ. ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರಿದ್ದರೆ ಈ ರಾಗಿ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿನ ಮಾಡಿಕೊಟ್ಟು ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ. ನನಗೂ ತುಂಬ ದಿನದಿಂದ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಇವತ್ತು ಅದಕ್ಕೆ ಅವಕಾಶ ಸಿಕ್ತು, ಟೈಮ್ ಸಿಕ್ತು ಅಂತ ಇವತ್ತು ರಾಗಿ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ ಮಾಡಿದೆ. ಈಗ ನಮ್ಮ ರಾಗಿ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ ಬೇಕಿದ್ದರೆ ನೀವು ಒಗ್ಗರಣೆ ಕೂಡ ಕೊಟ್ಕೋಬಹುದು. ಖಾರನೂ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೋಬಹುದು. ಸುಮಾರು 2-3 ವರ್ಷಗಳ ನಂತರ
ರಾಗಿ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ ಮಾಡಿದ್ದು ಮನೆಯಲ್ಲಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ರೊಟ್ಟಿನ ತಿಂದೆ ಇವತ್ತು. ಮರೀದೆ ಈ ವೀಕೆಂಡಲ್ಲಿ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಈ ಸ್ಪೆಷಲ್ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.